ಉಳಿದೋಗೋದು ಕೆಲವೊಬ್ಬರಲ್ಲಿ. ಯಾಕೆ ನಾವು ಸಂಘಟನೆ ಹುಟ್ಟಾಕಿದೀವಿ ಅಂದ್ರೆ ನಮ್ಮಲ್ಲಿ ಕೆಲವೊಬ್ರು ನಾಯಕರಿದಾರ, ಕೆಲವೊಬ್ರು ನಾಯಕರಿಗೆ ನಾವು ಯಾರು ಹೆಸರಿಟ್ಟು ಕೇಳಿ ಹೇಳಂಗಿಲ್ಲ. ನಾವು ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಅದೇವಿ. ಎಲ್ಲ ಸಮಾಜದವ್ರಿಗೆ ಈಗ ಇಲ್ಲಿ ಬಂದು ಕುಂತವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಬಹಳಷ್ಟು ಜನಕ್ಕೆ ನಾನು ಪರಿಚಯ ಇದೆ. ಮಹಿಳೆಯರು ಇರ್ಬೋದು, ಎಲ್ಲ ಅಕ್ಕ ತಂಗಿಯರು ಇರ್ಬೋದು, ಅಂತವ್ರು ಇರ್ಬೋದು, ಎಲ್ಲರಿಗೂ ಗೊತ್ತಿದೆ. ಬಟ್ ನಾವು ಸಂಘಟನೆ ಮಾಡಿದ ಉದ್ದೇಶನ ಬೇರೆ. ಸಮಾಜದಲ್ಲಿ ನಮ್ಮಂತ ಎಷ್ಟೋ ಸಮಾಜ ಸಂಘಟನೆಗಳಿದಾವ. 189 ಸಂಘಟನೆಗಳು, ದಲಿತ ಸಂಘಟನೆಗಳು ಅದಾವ. ಸಂಘಟನೆಗಳು ಮನೆಗೆ ಸೀಮಿತವಾಗಿ ಒಬ್ಬ ನಾಯಕರಿಗೆ ಸೀಮಿತ ಆಗಿರಬಾರ್ದು. ಆ ಸಂಘಟನೆ ಯಾವಾಗ ಸಮಾಜವನ್ನು ಉದ್ಧಾರ ಮಾಡಂಗಿಲ್ಲ, ಜನರನ್ನ ಉದ್ಧಾರ ಮಾಡಂಗಿಲ್ಲ. ಏನೇ ನಮ್ಮ ಸಮಾಜಕ್ಕೆ ಏನು ಕಷ್ಟ ಇದೆ, ಕೇರಿಗಳಲ್ಲಿ ಏನು ಸಮಸ್ಯೆಗಳದಾವ, ನಮ್ಮ ಸಮಾಜಗಳು ಎಲ್ಲಿ ಅನ್ಯಾಯಕ್ಕೆ ತುಳಿತೊಳಗಿದ್ದಾರ, ಅಂತ ಜನರಿಗೆ ಏನು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಸಂಘಟನೆ ಹುಟ್ಟಾಕಿದೀವಿ. ಈ ಸಂಘಟನೆಗೆ ನನಗೆ ಬೆನ್ನೆಲುಬಾಗಿ ಸಂತೋಷ್ ಸರ್ ಇರ್ಬೋದು, ದುರ್ಗಪ್ಪ ಸರ್ ಇರ್ಬೋದು, ಕೃಷ್ಣ ಅವರು ಇರ್ಬೋದು, ಯಲ್ಲಪ್ಪನ ಇರ್ಬೋದು, ಹಾಗೆ ನಮ್ಮ ಕಟ್ಟಿಮನಿ ಸರ್ ಇರ್ಬೋದು, ಸುಲ್ತಾಕ ಇರ್ಬೋದು, ವೀಣಾಕಾರ ಇರ್ಬೋದು, ಹಾಗೆ ನನ್ನ ಎಲ್ಲ ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕು ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಇರೋ, ನಮ್ಮ ಕೇಂದ್ರ ಬಿಂದುಗಳು ಇರ್ತಾರೆ. ನೀವಿಲ್ಲ ಅಂದ್ರೆ ಯಾವ ತಾಲೂಕು ಅಧ್ಯಕ್ಷರು ಇಲ್ಲ, ಆ ತಾಲೂಕು ಅಧ್ಯಕ್ಷರು ಇಲ್ಲ ಅಂದ್ರೆ ಯಾವ ಜಿಲ್ಲಾಧ್ಯಕ್ಷರು ಇಲ್ಲ. ನೀವು ಜಿಲ್ಲಾಧ್ಯಕ್ಷರು ಇಲ್ಲ ಅಂದ್ರೆ ರಾಜ್ಯ ಕಮಿಟಿ ಇಲ್ಲ, ಈ ರಾಜ್ಯ ಕಮಿಟಿ ಇಲ್ಲ ಅಂದ್ರೆ ನಾ ರಾಜ್ಯಾಧ್ಯಕ್ಷರು ಇಲ್ಲ. ಹೌದಲ್ಲ? ರಾಜ್ಯಾಧ್ಯಕ್ಷ ಪೋಸ್ಟ್ ಐತಿ ಅಂತಲ್ಲ, ಅದು ದೊಡ್ಡ ಪೋಸ್ಟ್. ಬಟ್ ನನಗೆ ಯಾಕೆ ಕೊಟ್ರಪ್ಪ? ಇದನ್ನ ನಮ್ಮ ರಾಜ್ಯ ಕಮಿಟಿಯವರು ನಿರ್ಧಾರ ಮಾಡಿ, ಇಲ್ಲ ಸರ್ ನೀವು ಮಾಡಲೇಬೇಕು, ಅದಕ್ಕೆ ತಕ್ಕವಾದ ವ್ಯಕ್ತಿ, ಅದರ ಮುಂದೆ ನಿಭಾಯಿಸ್ಕೊಂಡು ಹೋಗುವಂತ ವ್ಯಕ್ತಿ ನೀವು ಅದೇ ಅಂತ ಹೇಳಿ ನಮಗೆ ನನ್ನ ಹೆಗಲಿಗೆ ಈ ಸಂಘಟನೆಯ ಜವಾಬ್ದಾರಿಯನ್ನು ವರ್ಷದಂತ ನಮ್ಮ ರಾಜ್ಯ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಪದಾಧಿಕಾರಿಗಳೇ, ಇವತ್ತಿಷ್ಟೋ ತನಕ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಮಾತಾಡಿದ್ರು. ಗಣ್ಯ ವ್ಯಕ್ತಿ ಎಲ್ಲ ಆಮಂತ್ರಿತರು ಕೂಡ ಸಂಘಟನೆ ಬಗ್ಗೆ ಬಹಳಷ್ಟು ವಿಷಯ ಮಾತಾಡಿದಾರೆ. ನಾನು ಸಂಘಟನೆ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ. ಇವತ್ತು ಎಲ್ಲ ಪದಾಧಿಕಾರಿಗಳು ಇರ್ಬೋದು, ನಮ್ಮ ಪೌರ ಕಾರ್ಮಿಕರಿಗೆ ಹೇಳ್ಬೇಕಂದ್ರೆ, ನಾವು ಇವತ್ತಿಷ್ಟು ಸ್ವಚ್ಛವಾಗಿ ಮಾಡ್ತೇವೆ ಅಂದ್ರೆ ಆ ತಾಯಂದ್ರು, ಆ ಅಂತವರು ಗಟ್ರು ಬೆಳೆಯೋದಿರ್ಬೋದು, ಕಸ ಹುಡುಗೋದಿರ್ಬೋದು, ಅಂತ ಎಲ್ಲ ಹೊಲಸ ಕೆಲಸ ಎಲ್ಲ ಮಾಡಿದ್ರಿಂದ ಅವರು ಪೌರ ಕಾರ್ಮಿಕ ಅನ್ಸ್ಕೊಂಡಿಲ್ಲ, ಅವರು ಪೌರ ಸೇವಕರು, ಅವರು ದೇವರು. ಅಂತವರನ್ನ ನಾವು ಸನ್ಮಾನ ಮಾಡೋದ್ರೊಳಗೆ ನಮಗ ಒಂದ್ ಸ್ವಲ್ಪ ತೃಪ್ತಿ ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಆ ಪೌರ ಕಾರ್ಮಿಕರನ್ನು ನಾವು ಸನ್ಮಾನ ಮಾಡಿದ್ವಿ ಇವತ್ತು. ಅದೇ ರೀತಿ SSLC ಮಕ್ಕಳೊಳಗ ಎಲ್ಲರೂ ಪಾಸ್ ಆಗ್ಯಾರು. ನೀವು ಏನ್ರಿ 90% ಹಲವರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? 90+ ಮಾಡ್ಬೇಕಂದ್ರೂ ಒಂದು ಗೊತ್ತಬೇಕು. ಅವರು ಮನೆಯೊಳಗ SSLC ಮುಗಿ ತನಕ ಮಲ್ಕೊಂಡಿರಂಗಿಲ್ಲ. SSLC ಮುಗಿದ ಕಾಪಿ ಹೊಡೆದಕ್ಕಿಂತ 90% ಆಗಕ್ಕೆ ಸಾಧ್ಯ ಐತಿ ಇದೆ ಹೇಳ್ರಿ. 90% ದಾಟಬೇಕಂದ್ರ ಆ ಮಗು ಎಷ್ಟು ಕಷ್ಟಪಟ್ಟಿದೆ ಅನ್ನೋದನ್ನ ಆ ತಂದೆ ತಾಯಿಗೆ ಗೊತ್ತಿರ್ತಲ್ಲ. ಯಾಕಂದ್ರೆ ಆ ಮೈಲಿಗೆಲ್ಲ ದಾಟಿ ಬಂದವ್ರಿಗೆ ನಾವೆಲ್ಲ. ಅದೇ ರೀತಿ ಏನು ನಮ್ಮ ಪದಾಧಿಕಾರಿಗಳಿದ್ದೀರಿ, ಇವತ್ತೆಲ್ಲರಿಗೂ ಐಡಿ ಕಾರ್ಡ್ ವಿತರಣೆ ಮಾಡಿದೀವಿ. ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕಾಧ್ಯಕ್ಷರು, ಮಹಿಳಾ ಇರ್ಬೋದು, ಪುರುಷರು ಇರ್ಬೋದು, ಎಲ್ಲರಿಗೂ ಒಂದು ಸಂಘಟನೆಯ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಹೊರಿಸಿದೀವಿ. ನೀವು ನಿಮ್ಮ ತಾಲೂಕಿನಲ್ಲಿ ಸಮಾಜವನ್ನ, ನಮ್ಮ ದಲಿತ ಸಮುದಾಯವನ್ನ ಕಿತ್ತು ತಿನ್ನದೆ ಏನ್ರಿ, ಸಮಾಜವನ್ನ ಕಿತ್ತು ತಿನ್ನೋದ್ರಿಂದ ಕೆಲಸ ಮಾಡ್ರಿ. ಸಮಾಜದ ಕೇರಿಗಳಿಗೆ ಭೇಟಿ ಕೊಡ್ರಿ. ಸಮಾಜದಲ್ಲಿ ಸಮಸ್ಯೆ ಏನಿದೆ ಅಂತ ಕೇಳ್ರಿ. ಮೊದಲನೇದಾಗಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಎಲ್ಲಾ ತಾಲೂಕು ಅಧ್ಯಕ್ಷರು ಹೇಳ್ತೀನಿ, ಜಿಲ್ಲಾ ಕಮಿಟಿ ಇರ್ಬೋದು, ರಾಜ್ಯದವರು ಇರ್ಬೋದು, ಮೊದಲು ನಿಮ್ಮ ಫೋನ್ ಅನ್ನ ರಿಂಗ್ ಆದ ಕೂಡಲೇ ಮೊದಲು ಎಬ್ಸಾಕಿರ್ತೀವಿ. ಯಾಕಂದ್ರ ಸಮಸ್ಯೆ ಏತದ ಫೋನ್ ಹಚ್ತಿರ್ತಾರ ನಿಮಗೆ. ನೀವು ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ತಾಲೂಕು ಅಧ್ಯಕ್ಷ ಮಾಡೋ ಉಪಯೋಗ ಏನೈತಿ, ನಿಮ್ಮ ಜಿಲ್ಲಾಧ್ಯಕ್ಷ ಮಾಡೋ ಉಪಯೋಗ ಏನೈತಿ? ಯಾಕಂದ್ರ ಸಮಸ್ಯೆ ಬಂದಾಗ ರಾತ್ರಿ 12 ಫೋನ್ ಹಚ್ತಿರ್ತಾರೆ. ನೀವು ರಾತ್ರಿ ಮಕ್ಕಳನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊತೀರಿ. 12 ಗಂಟೆಗೆ ಒಂದು ಒಳಗೆ ಜಗಾಡ್ತಾರೆ. ನೀವು ಯಾವಾಗ ಫೋನ್ ರಿಸೀವ್ ಮಾಡಲಿಕ್ಕೆ ನಿಮ್ಮನ್ನ ತೊಗೊಂಡು ಏನ್ ಮಾಡಿದ್ರಿ? ನೀವು ಕರೆದಾಗ ಯಾರು ಬರ್ತಾರ? ಸಮಸ್ಯೆ ಅನ್ನೋದು ಯಾವಾಗ ಬರ್ತೈತೆ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ನೀವು ಎಲ್ಲಾ ಪದಾಧಿಕಾರಿಗಳು ಇರ್ಬೋದು, ಎಲ್ಲಾ ತಾಲೂಕು ಅಧ್ಯಕ್ಷರು ಹೇಳ್ತೀನಿ, ಎಲ್ಲಾ ಪದಾಧಿಕಾರಿಗಳು
ಹೇಳ್ತೇನೆ, ಸಮಸ್ಯೆ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ನೀವು ಫೋನ್ ಚಾಲು ಇಟ್ಕೋರಿ. ಮೊದಲು ಇರೋದಾಗ ಎಲ್ಲರ ಕಡೆ ಫೋನ್ ಇಲ್ಲದ ಏನೂ ಇಲ್ಲ. ಅದಕ್ಕೆ ಈಗ ಆಲ್ರೆಡಿ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಇರ್ಬೋದು ಎಲ್ಲರೂ ಮಾತಾಡಿದಾರ. ಈಗ ಎಲ್ಲರೂ ಹಸುತ್ತೀರಿ, ಊಟ ಬಂದಿದೆ, ಟೈಮ್ ಆಗಿದೆ. ಎಲ್ಲರೂ ಕೆಲವೊಬ್ರು ಬಹಳ ದೂರ ಹೋಗ್ಬೇಕು, ಹತ್ತನಿ ಕಾಗವಾಡ ರಾಮದುರ್ಗ ಎಲ್ಲ ಈ ಕಡೆ ಎಲ್ಲ ದೂರಿಂದ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಬಂದವಂತ ಎಲ್ಲರ ಪಾದಗಳಿಗೆ ನಮಸ್ಕರಿಸುತ್ತಾ, ಎಲ್ಲರೂ ಬಂದಂತವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ. ಗಡಿಬಿಡಿ ಮಾಡದೆ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಬಂದಂತವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿ. ಇಷ್ಟು ಹೇಳಿ ನನ್ನ